ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಹೆಚ್ಚಾಗ್ತಾ ಇದೆ ಸಮಸ್ಯೆ. ಸರ್ಕಾರಿ ಹಾಸ್ಟೆಲ್ಗಳು ಅಂತಂದ್ರೆ ಒಂದು ರೀತಿಯ ಹಾಳು ಕೊಂಪೆಗಳಾಗಿವೆ. ಲೈಟ್ ಫ್ಯಾನ್ ಬಿಸಿ ನೀರಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಮೈನ್ ಫ್ಯಾನ್ ಇಲ್ಲ ಹುಡುಗರಿಗೆ, ಶೆಕೆ, ಬಟ್ಟೆ ಬಿಚ್ಚಾಕೋದು ಶೆಕೆ. ಡೈಲಿ ತಣ್ಣೆಲ್ಲ ಸ್ನಾನ, ಬಿಸಿನೀರಲ್ಲಿ ಒಂದ್ ದಿವಸ ಮಾಡಿಲ್ಲ. ಸೋಲಾರ್ ಹಾಕ್ಸಿದ್ದಾರೆ, ಅದು ಏನಕ್ಕೆ ಹಾಕ್ಸಿದ್ದಾರೆ ನನಗಂತೂ ಗೊತ್ತಿಲ್ಲ. ಸಾಲು ಸಾಲು ವರದಿ ಮಾಡಿದ್ರೂ ಎಚ್ಚೆತ್ತುಕೊಳ್ತಿಲ್ಲ ಇಲಾಖೆ. ಜೀವನ ಟೈಪ್ ಬಂದ್ಬಿಟ್ಟು ಎಲ್ಲ ಫುಲ್ ಬೆಡ್ ಎಲ್ಲ ಫುಲ್ ಆಗಿದಾವೆ. ಬೆಡ್ಗಳು ನೋಡಿ ಸರ್, ರೂಮ್ಗಳಲ್ಲಿ ಬೆಡ್ ನೋಡಿ ಬನ್ನಿ ಸರ್ ಒಂದ್ಸತಿ. ಮತ್ತೆ ಊಟ ಬಂದ್ಬಿಟ್ಟು ಸರ್ ಒಂದು ಚೂರು ಚೆನ್ನಾಗಿರಲ್ಲ. ಕಲ್ಲು ಸಿಗುತ್ತೆ, ಅವಳ ಸಿಕ್ಕಿದೆ, ಅದನ್ನ ಬಂದು ತಂದು ತೋರಿಸಿದೀವಿ. ಮಾಡೋ ಸಾಂಬಾರು ತಿನ್ನಕ್ಕಾಗ್ದಿದ್ದಕ್ಕೆ ಮೊಸರು ತಗೊಂಡು ನಾವು ಮಧ್ಯಾಹ್ನ ಊಟ ಮಾಡ್ತೀವಿ ಸರ್. ಮಧ್ಯಾಹ್ನ ಸಾಂಬಾರು ರಾತ್ರಿ ಕೊಡ್ತಾರೆ, ಮಿಕ್ಸ್ ಕೊಡ್ತಾರೆ. ದೂರದ ಊರುಗಳಿಂದ ಓದೋದಕ್ಕಂತ ಶೈಕ್ಷಣಿಕ ನಗರಿ ತುಮಕೂರಿಗೆ ಬರುವ ವಿದ್ಯಾರ್ಥಿಗಳು ಬರ್ತಾರೆ. ಹೇಗೋ ಕಷ್ಟಪಟ್ಟು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಸೀಟು ಕೂಡ ಪಡೆದುಕೊಳ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯ ಕಲ್ಪಿಸಬೇಕಾದ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಹೌದು, ತುಮಕೂರಿನ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಹಲವು ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹೆಚ್ಚಾಗಿದ್ದು, ದೂರದ ಊರುಗಳಿಂದ ಓದಲು ಬಂದಂತಹ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಮಿಳೆಕೋಟೆ ವೀರಸಾಗರದ ಮೆಟ್ರಿಕ್ ನಂತರದ ಹಾಸ್ಟೆಲ್ ಸಮಸ್ಯೆಗಳ ಬಗ್ಗೆ ಈ ಹಿಂದೆ ಪ್ರಜಾಶಕ್ತಿ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಿಲ್ಲ. ಇನ್ನು ಕುವೆಂಪು ನಗರ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ 2ರಲ್ಲಿ ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು, ಸರಿಯಾದ ಲೈಟ್ ವ್ಯವಸ್ಥೆ, ಫ್ಯಾನ್, ಬಿಸಿ ನೀರು ವ್ಯವಸ್ಥೆ ಸೇರಿದಂತೆ ಹಾಸ್ಟೆಲ್ ಆವರಣದಲ್ಲಿ ಸರಿಯಾಗಿ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ವಿದ್ಯಾರ್ಥಿಗಳು ಇಲಾಖೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಶ್ರಮಿಸಿಲ್ಲ, ಊಟನೂ ಸರಿಯಾಗಿರಲ್ಲ, ನೀರು ಇರಲ್ಲ, ಒಂದೊಂದು ಟೈಮು ಬಿಸಿನೀರೇ ಬರಲ್ಲ, ಮೈನು ಏನಿಲ್ಲ, ಸ್ವಚ್ಛತೆ ಇಲ್ಲ, ಮೈನು ಎಲ್ಲದಕ್ಕೂ ಫ್ಯಾನ್ ಇಲ್ಲ. ಮೈನು ಹುಡುಗರಿಗೆ ಯಾವುದೇ ರೂಮ್ಗೆ ಹೋಗಿ ಫ್ಯಾನೇ ಇಲ್ಲ, ಮೈನ್ ಫ್ಯಾನ್ ಇಲ್ಲ ಹುಡುಗರಿಗೆ, ಶೆಕೆ, ಬಟ್ಟೆ ಬಿಚ್ಚಾಕೋದು ಶೆಕೆ. ವಾರ್ಡನ್ ಸರ್ಗೂ ಹೇಳಿದ್ದೀವಿ, ಎಲ್ಲರಿಗೂ ಹೇಳ್ತೀವಿ, ಮೈನ್ ಸ್ವಚ್ಛತೆ ಸರ್, ಅಲ್ಲಿ ನೀರು ಕುಡಿಯೋತಾ ಇಲ್ಲ, ಅಲ್ಲಿ ತಟ್ಟೆ ತೊಳೆಯೋತಾ ಇಲ್ಲ, ವಾಶ್ರೂಮ್ಸು ಸರಿಯಾಗಿರಲ್ಲ. ಡೈಲಿ ತಣ್ಣೆಲ್ಲ ಸ್ನಾನ, ಬಿಸಿನೀರಲ್ಲಿ ಒಂದು ದಿವಸ ಮಾಡಿಲ್ಲ ನಾವು. ಸೋಲಾರ್ ಹಾಕ್ಸಿದ್ದಾರೆ, ಅದು ಏನಕ್ಕೆ ಹಾಕ್ಸಿದ್ದಾರೆ ನನಗಂತೂ ಗೊತ್ತಿಲ್ಲ. ಸರ್ಕಾರ ಏನಕ್ಕೆ ಮಾಡುತ್ತೋ, ಹಾಸ್ಟೆಲ್ ವಾರ್ಡನ್ಸ್ ಏನು ಮಾಡ್ತಾರೋ ಒಂದು ಗೊತ್ತಾಗಲ್ಲ. ಅದೇನಕ್ಕಿದೆ ಅಂತಲೇ ಗೊತ್ತಾಗಲ್ಲ. ಹಾಸ್ಟೆಲ್ ಸುಮ್ಮನೆ ಹೆಸರಿಗೆ ಮಾತ್ರ ಗೌರ್ಮೆಂಟ್ ಹಾಸ್ಟೆಲ್ಸು, ಏನೇನು ಫೆಸಿಲಿಟಿ ಇಲ್ಲ ಇಲ್ಲಿ. ಮೈನ್ ಇನ್ನೇನೇನು ಸಮಸ್ಯೆ ಇದೆ ಸರ್? ಇದು ಹಾಸ್ಟೆಲ್ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದಾಗಲಿಂದ 3 ಇಯರ್ 4 ಇಯರಿಂದನೂ ಹೇಳ್ತಾನೆ ಇದ್ದಾರೆ. ಶಿಫ್ಟ್ ಅಂತೂ ಆಗ್ತಿಲ್ಲ. ಕೇಳಿದ್ರೆ ಕ್ಲೀನ್ನೆಸ್ಸು ಇಲ್ಲ, ಏನಕ್ಕೆ ಹೆಂಗೆ ಅಂತ ಕೇಳಿದ್ದು ಒಂದು ಸ್ವಲ್ಪ ವಾರ್ಡನ್ಗೆ. ಕೇಳಿದ್ದಕ್ಕೆ ಇಲ್ಲಪ್ಪ ಇದು ಹಾಸ್ಟೆಲ್ ಶಿಫ್ಟ್ ಆಗುತ್ತೆ, ಇದಿಲ್ಲ ಇರೋದಿಲ್ಲ, ಇದು ಪ್ರಾಪರಾಗಿ ಬಂದುಬಿಟ್ಟು ಅದು ಆ ಕಡೆ ಎಲ್ಲೋ ಅಡ್ರೆಸ್ ಹೇಳ್ತಾರೆ, ಅಲ್ಲಿ ಶಿಫ್ಟ್ ಆಗುತ್ತೆ ಸತ್ಯಮಂಗ್ಳೂರಿಗೆ ಅಂತ ಕೇಳ್ತಾರೆ. ನಾವು ನೋಡ್ತಾನೆ ಇದ್ವಿ, ಬರೀ ಗಲೀಜು, ಕ್ಲೀನ್ನೆಸ್ ಇಲ್ಲ. ಸಂಜೆ ಆಗ್ತಲೇ ಸೊಳ್ಳೆ, ನೀವೇ ನೋಡಿದ್ರಲ್ಲ ಕ್ಲೀನ್ನೆಸ್ ಹೆಂಗಿದೆ ಅಂತ. ಸಂಜೆ ಆಗ್ತಲೇ ಸೊಳ್ಳೆ ಜಾಸ್ತಿ ಬರ್ತವೆ. ತಿರ್ಗಾ ಮತ್ತೆ ಊಟದ ಬಂದ್ಬಿಟ್ಟು ಸರ್ ಒಂದು ಚೂರು ಚೆನ್ನಾಗಿರಲ್ಲ ಸರ್. ನಾವು ಮೊಸರು ಬಂದ್ಬಿಟ್ಟು ಊಟ ಮಾಡೋದು ಸರ್ ಡೈಲಿ. ಹುಳ ಸಿಕ್ಕಿದೆ ಸರ್, ಅದು ನಾನು ತೋರಿಸಿದ್ದೀನಿ, ವಾರ್ಡನ್ಗೆ ತೋರಿಸಿದ್ದೀನಿ. ಕಲ್ಲು ಸಿಗುತ್ತೆ, ಹುಳ ಸಿಕ್ಕಿದೆ, ಅದನ್ನ ಬಂದು ತಂದು ತೋರಿಸಿದ್ದೀವಿ. ಚೆನ್ನಾಗಿರಲ್ಲ ಸರ್. ಮಧ್ಯಾಹ್ನ ಟೈಮ್ ನಾವು ಊಟ ಅಲ್ಲಿ ಮಾಡೋ ಸಾಂಬಾರು ತಿನ್ನೋಕ್ಕಾಗ್ದಿದ್ದಕ್ಕೆ ಮೊಸರು ತಗೊಂಡು ನಾವು ಮಧ್ಯಾಹ್ನ ಊಟ ಮಾಡ್ತೀವಿ ಸರ್. ಆ ಥರ ಇದೆ. ಇಲ್ಲಿ ನೀರು ಬಂದುಬಿಟ್ಟು ನೀರಿನ ಫೆಸಿಲಿಟೀಸ್ ಇಲ್ಲ ಕ್ಲೀನಾಗಿ. ಬಿಸಿ ನೀರಂತೂ ಇಲ್ಲವೇ ಇಲ್ಲ. ಒಂದು 15 ದಿನ ತಿಂಗಳು ಬಂದು ಮಾಡಿಸಿರೋ ಒಂದೇ ಒಂದು ನಲ್ಲಿ, ಆ ನಲ್ಲಿ ಇವಾಗ ಕ್ಲೋಸು. ಕ್ಲೀನ್ನೆಸ್ ಇಲ್ಲ, ಮತ್ತು ವಾಶ್ರೂಮ್ಸ್ ಕ್ಲೀನ್ ಮಾಡಲ್ಲ. ಹೇಳಿ ನಾವೇನಾದ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ರೆಸ್ಪಾನ್ಸ್ ಮಾಡಿಬಿಟ್ಟು ಅವಾಗ ಬಂದು ಕ್ಲೀನ್ ಮಾಡಿಸ್ತಾರೆ ಅಷ್ಟೇ ಸರ್. ತುಂಬ ಸಮಸ್ಯೆ ಇದೆ ಸರ್. ಲೈಟು ಫ್ಯಾನು ಸರ್, ನಾವು ಏನಾದರೂ ಹೇಳಿದ್ರೆ ಮಾತ್ರ, ಇಲ್ಲ ಅಂತಂದರೆ ಯಾರು ಕೇರ್ ತಗೊಳ್ಳಲ್ಲ, ಕಸ ಗುಡಿಸಲ್ಲ ಕ್ಲೀನಾಗಿ. ವಾರದಲ್ಲಿ ಒಂದ್ಸತಿ ಗುಡಿಸ್ತೀವಿ ಅಂತಾರೆ. ಎಲ್ಲ ಹುಡುಗರು ರೂಮಿಗೆ ಬಂದುಬಿಟ್ಟು ಪರ್ಕೆ ಒಂದು ಕೊಟ್ಟು ಅದೇ ಹೋಗ್ತಾರೆ, ಕಸ ಗುಡಿಸ್ಕೊಂಡ್ಬಿಟ್ಟು ನೀವೇ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಿಸಿನೀರು ಬಂದರೆ ಹುಡುಗರೇನೋ ಚಕ್ಮಟ್ಟಿಗೆ ಹೋಗಿ ಇದನ್ನು ಮಾಡ್ಕೊತಾರೆ. ಬಿಸಿನೀರು ಬರೋಲ್ಲ, ತಣ್ಣೀರು ಸ್ನಾನ ಮಾಡಬೇಕು. ಕಿಟಕಿ ಫೆಸಿಲಿಟಿ ಇಲ್ಲ, ಲೈಟ್ಸ್ ಫೆಸಿಲಿಟಿ ಇಲ್ಲ, ಕ್ಲೀನೆಸ್ ಏನೂ ಇಲ್ಲ. CC ಕ್ಯಾಮ್ರಾ ಇದ್ದಾವೆ, ಬಟ್ ಅದೇ ಅವ್ರು JD ಅವ್ರು ನೋಡ್ಬೇಕಷ್ಟೇ, ಬೇರೆದಕ್ಕೆಲ್ಲ ಏನು ವರ್ಕ್ ಆಗೋದಿಲ್ಲ. ಬಟ್ ಯಾರೇ ಸೋಷಿಯಲ್ ವೆಲ್ಫೇರ್ ಆಫೀಸರು ಯಾರು ಬಂದು ಹಾಸ್ಟೆಲ್ನಾಗ ಖುದ್ದಾಗಿ ಯಾರು ಇದನ್ನು ಮಾಡೋದಿಲ್ಲ, ಯಾವಾಗಲೂ ಬರೋದೇ ಇಲ್ಲ, ನೋಡೇ ಇಲ್ಲ ನಾವು ಬಂದಾಗಿಂದ.
ಮತ್ತೊಂದು ಏನಂದರೆ ಎಲ್ಲ ರೂಮ್ಗಳಲ್ಲಿ ಬೆಡ್ಗಳೆಲ್ಲ ಎಲ್ಲ ಜಿಗಣೆ ಟೈಪ್ ಬಂದುಬಿಟ್ಟು ಎಲ್ಲ ಫುಲ್ಲು ಬೆಡ್ಡೆಲ್ಲ ಫುಲ್ಲಾಗಿದ್ದಾವೆ. ಎಲ್ಲ ನೈಟ್ ಮಲಗೋಕ್ಕಾಗ್ತಿಲ್ಲ. 2 ವರ್ಷ ಆಗಿದೆ. ಬೆಡ್ ಕೇಳ್ತಿದ್ರು ಕೊಡ್ತಿಲ್ಲಂತೆ. ಮತ್ತು ಸ್ನಾನ ಏನು ಒಂದು ರೂಮಲ್ಲಿ ಬಕೆಟ್ ಸೌಲಭ್ಯ ಇಲ್ಲ, ಮತ್ತು ಪರಕೆ ಇಲ್ಲ ಕಸ ಹೊಡಿಬೇಕಂದ್ರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಏನು ನೀಟ್ನೆಸ್ ಅನ್ನೋದಿಲ್ಲ. ಫಸ್ಟ್ ಆಫ್ ಆಲು ಎಲ್ಲ ಬರೀ ಕೊಚ್ಚೆ ಸೊಳ್ಳೆಗಳು ಜಾಸ್ತಿ ರೂಮಲ್ಲಿ. ಯಾವುದೇ ಒಂದು ವಿಷಯದಲ್ಲೂ ಜಾಸ್ತಿ ಬೇಜವಾಬ್ದಾರಿ ಇಲ್ಲಿ ವಾರ್ಡನ್ದಾಗಲಿ ಮತ್ತೊಬ್ರದ್ದಾಗಲಿ ಎಲ್ಲರದ್ದು ಬೇಜವಾಬ್ದಾರಿ ಇದೆ. ಊಟ ತಿಂಡಿ ಬೆಳಗ್ಗೆ ಪರವಾಗಿಲ್ಲ ತಿನ್ಬೋದು, ಮಧ್ಯಾಹ್ನ ಊಟ ತಿನ್ನೋಕ್ಕಾಗಲ್ಲ. ನೈಟ್ ಹೊತ್ತು ಸಾಂಬಾರು ಉರ್ವೇ ಚೆನ್ನಾಗಿರಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಾಂಬಾರು ರಾತ್ರಿ ಕೊಡ್ತಾವ್ರೆ, ಮಿಕ್ಸ್ ಕೊಡ್ತಾವ್ರೆ. ಮತ್ತೊಂದು ಇದೇನು ಹೆವಿ ವೇಸ್ಟು ನಿಜವಾಗ್ಲೂ. ಇಂಥ ತುಮಕೂರಲ್ಲಿ ಇಂಥ ಹಾಸ್ಟ್ಲು ಎಲ್ಲೂ ಸಿಗಲ್ಲ, ಅಷ್ಟೊಂದು ವೇಸ್ಟ್ ಇದೆ ಇಲ್ಲಿ. ಎಷ್ಟು ಜನ ಇರೋದು ನೀವು ಹಾಸ್ಟೆಲಲ್ಲಿ? ಇರ್ತಾರೆ, ಒಂದು 400 ಜನ ಇರ್ತಾರೆ. 350 400 ಜನ ಇರ್ತಾರೆ. 2 ಹಾಸ್ಟ್ಲು ಸೇರಿಸಿ. ಏನು ಸೌಲಭ್ಯ ಅಷ್ಟು ಏನು ಒಳ್ಳೇದಿಲ್ಲ ಇಲ್ಲಿ. ಭಾಳ ಕೆಟ್ಟ ಸೌಲಭ್ಯ ಇದೆ ಇಲ್ಲಿ. ಮತ್ತು ಅಲ್ಲೆಲ್ಲ ಕೊಚ್ಚೆ ಹಂಗೆ ಇರುತ್ತೆ ಅದು. ಮತ್ತು ಇನ್ನೊಂದು ಏನಂದರೆ ಬಾತ್ರೂಮ್ ತೊಳ್ಸಲ್ಲ. ವೀಕ್ಲಿ ಒನ್ ಟೈಮ್ ಕೂಡ ತೊಳ್ಸಲ್ಲ ಇಲ್ಲಿ. ಇನ್ನು ಈ ಸಮಸ್ಯೆ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಹರೀಶ್ ಅವರನ್ನ ಕೇಳಿದ್ರೆ ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ಸೋಲಾರ್ ಮತ್ತು ಇರುವ ಸಮಸ್ಯೆಗಳನ್ನ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನ ಮಾಡಿಕೊಡ್ತೇವೆ ಎಂದು ತಿಳಿಸಿದ್ದಾರೆ. ಒಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇದ್ದು ಅಧಿಕಾರಿಗಳು ಮಾತ್ರ ಹಾಸ್ಟೆಲ್ಗಳ ಬಗ್ಗೆ ಸಾಲು ವರದಿಯನ್ನ ಮಾಡಿದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.